पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे प्रियङ्गोकलिकाश्यामं रूपेणा प्रतिमां बुधं सौम्यं सौम्यगुणोपेतं तं बुधं ಪ್ರಣಮಾಮ್ಯಹಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತುಪ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ಹಲವಾರು ವಿಶೇಷ ಯೋಗಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಅದೇ ರೀತಿಯ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ, ಆ ಯೋಗದ ಬಲದಿಂದ ಕೆಲವು ರಾಶಿಗಳವರೆಗೆ ವಿಶೇಷವಾಗಿ ಧನಯೋಗ, ಅದ್ಭುತವಾದ ಒಂದು ಧನಯೋಗ ಅನ್ನೋದು ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾದರೆ ಯಾವ ಗ್ರಹದಿಂದ ಯಾವ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಂದರೆ ವಿಶೇಷವಾಗಿ ನವಗ್ರಹಗಳಲ್ಲಿ ಅತ್ಯಂತ ಬುದ್ಧಿವಂತ ಗ್ರಹ ಅಂತ ನಾವು ಏನು ಹೇಳ್ತೀವಿ, ಬುಧ ಅಂಥೇಳಿ ಹೇಳ್ತೀವಿ. ಹಾಗಾಗಿ ಆ ಬುಧ ಶುಭ ಗ್ರಹ ಆಗಿರೋದ ಕಾರಣ ಆ ಗ್ರಹದ ಬಲದಿಂದ ಜಾತಕದಲ್ಲಿ ಒಳ್ಳೆಯ ವಿದ್ಯಾವಂತ ಆಗತಕ್ಕಂಥ ಯೋಗ ಮತ್ತು ವಾಕ್ಚಾತುರ್ಯ ಅಂತ ಏನು ಹೇಳ್ತೀವಿ, ಒಳ್ಳೆಯ ಮಾತುಗಾರಿಕೆ ಆಗ್ತಕ್ಕಂಥ ಒಂದು ಯೋಗ ಅಂಥೇಳಿ ಇರಬೇಕು ಅಂದಾಗ ಆ ಬುಧ ಗ್ರಹ ಜಾತಕದಲ್ಲಿ ಬಲವಾಗಿದ್ದಾಗ ಈ ರೀತಿಯ ಒಂದು ಒಳ್ಳೆಯ ಶುಭ ಯೋಗ ಅಂಥೇಳಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಆಗುತ್ತೆ ಅಂಥೇಳಿ ಹೇಳ್ತೀವಿ. ಈ ಬುಧ ಗ್ರಹ ಬಂದು ಶುಭ ಸ್ಥಾನದಲ್ಲಿದ್ದಾಗ ಆ ಒಂದು ವ್ಯಕ್ತಿಯ ಜಾತಕ ಏನು ಹೇಳ್ತೀವಿ, ಆ ವ್ಯಕ್ತಿಯ ಒಂದು ಜಾತಕದ ಬಲದಿಂದ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂಥೇಳಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತೀವಿ. ಹಾಗಾದರೆ ಈ ಬುಧಗ್ರಹದಿಂದ ಆಗ್ತಕ್ಕಂಥ ಯೋಗ ಈ ತಿಂಗಳು 22 ದಿನಾಂಕದ ನಂತರ ಕುಂಭರಾಶಿಯಲ್ಲಿ ಬುಧಗ್ರಹ ಪ್ರವೇಶವನ್ನು ಮಾಡ್ತಾರೆ. ಹಾಗಾಗಿ ಈ ಬುಧಗ್ರಹ ಕುಂಭರಾಶಿಗೆ ಪ್ರವೇಶ ಮಾಡೋದರಿಂದ ಯಾವೆಲ್ಲ ರಾಶಿಗಳಿಗೆ ಏನು ಯೋಗ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಚಾರವನ್ನು ಮಾಡ್ತಾ, ಮತ್ತು ಆ ರಾಶಿಗಳವರ ಜೀವನ ಏನಿರುತ್ತೆ ಪೂರ್ತಿಯಾಗಿ ಬದಲಾಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಿದ್ದಾಗ ಯಾವುದು ಆ ರಾಶಿಗಳು ಅಂದಾಗ ಮೊದಲನೇ ಆಗಿರ್ತಕ್ಕಂಥ ರಾಶಿ ಅಂದರೆ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಒಂದು ಬುಧನ ಕುಂಭರಾಶಿಗೆ ಪ್ರವೇಶದ ಒಂದು ಆಗಮನದಿಂದ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಡ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂಥೇಳಿ ಹೇಳ್ಬೋದು. ಹಾಗೆಯೇ ಜೀವನದಲ್ಲಿ ಸಂತೋಷವಾಗಿ ಇರುತ್ತಾರೆ. ಹಾಗೆ ಹೊಸದಾಗಿ ಕೆಲಸಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಉದ್ಯೋಗದ ಅವಕಾಶವನ್ನು ಗಳಿಸ್ತಾರೆ. ಹಾಗೆ ಈ ವೃಷಭ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಒಂದು ಒಳ್ಳೆಯ ಯೋಗ ಅಂದರೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಫಲಿತಾಂಶವೂ ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗೆ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ವಿಷಯಗಳಲ್ಲಿ ಆರ್ಥಿಕವಾಗಿ ಲಾಭ, ಅದೃಷ್ಟವನ್ನು ತಂದುಕೊಟ್ಟಕ್ಕಂಥ ಸಮಯ ಈ 22 ನಂತರ ಸಿಗುತ್ತೆ ಅಂಥೇಳಿ ಹೇಳ್ಬೋದು. ಮನೆಯಲ್ಲಿ ಶುಭ ಯೋಗ ಅಂದರೆ ಶುಭ ಕಾರ್ಯಕ್ರಮ ಆಗತಕ್ಕಂಥ ಒಂದು ಸಂದರ್ಭಗಳು, ಮತ್ತು ಒಳ್ಳೆಯ ವಿಜಯ ಅಂತ ಹೇಳಿದ್ರೆ ಎಲ್ಲ ಕೆಲಸಗಳಲ್ಲಿ ವಿಜಯ ಸಾಧಿಸತಕ್ಕಂಥ ಒಂದು ಯೋಗವೂ ಸಹ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ. ಹಾಗಾಗಿ ಬುಧನ ಒಂದು ಬಲದಿಂದ ಈ ತಿಂಗಳು 22 ನಂತರ ಒಳ್ಳೆಯ ಯೋಗಗಳು ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ರಾಶಿಯಾಗಿರ್ತಕ್ಕಂಥದ್ದು ಸಿಂಹರಾಶಿ. ಈ ಬುಧನ 22 ಈ ತಿಂಗಳ ನಂತರ ಬದಲಾವಣೆ ಆಗೋದರಿಂದ
ಸಿಂಹರಾಶಿಯವರಿಗೂ ಸಹ ಒಂದು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಒಳ್ಳೆಯ ಅದೃಷ್ಟ ಅಂತ ಹೇಳ್ತೀವಿ, ಅದು ಇವರಿಗೆ ಹುಡುಕಿಕೊಂಡು ಬರುತ್ತೆ ಅಂತೇಳಿ ಹೇಳ್ಬೋದು. ಕುಟುಂಬದಲ್ಲಿ ಸಂಬಂಧದ ಮಧ್ಯದಲ್ಲಿ ಒಂದು ವಿಶೇಷವಾಗಿ ಸೌಹಾರ್ದಯುತ ಆಗತಕ್ಕಂಥ ಒಂದು ಆತ್ಮವಿಶ್ವಾಸ ಹೆಚ್ಚಾಗತಕ್ಕಂಥ ಸಂದರ್ಭಗಳು, ಹಾಗೆಯೇ ವಾತಾವರಣ, ಮನೆಯಲ್ಲಿರ್ತಕ್ಕಂಥ ವಾತಾವರಣ ಶಾಂತತೆಯಿಂದ ಕೂಡಿರ್ತಕ್ಕಂಥದ್ದು ಆಗುವ ಒಂದು ಸಂಭವ ಜಾಸ್ತಿಯಾಗಿ ಇದೆ ಅಂತ ಹೇಳ್ಬೋದು. ಯಾವೆಲ್ಲ ಕೆಲಸಗಳು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸದಾಗಿ ಪ್ರಾರಂಭವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಈ ಒಂದು ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಬುಧನ ಅನುಗ್ರಹದಿಂದ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸಂತೋಷ ಸಿಗ್ತಕ್ಕಂಥ ಸಂದರ್ಭಗಳು, ಹಾಗೆಯೇ ಆರ್ಥಿಕವಾಗಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭಗಳು ಕೂಡಿ ಬರತಕ್ಕಂಥ ಒಂದು ಯೋಗ ಈ ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಎಲ್ಲ ಕೆಲಸಗಳಲ್ಲಿ ವಿಜಯವನ್ನು ಸಾಧಿಸ್ತಾರೆ. ಅದೇ ರೀತಿಯಾಗಿ ಈ 2025ರಲ್ಲಿ ಸ್ವಲ್ಪ ಸುಖ ಸಂತೋಷವಾಗಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೂ ಸಹ ಈ ಬುಧನ ಅನುಗ್ರಹದಿಂದ ಒಳ್ಳೆಯ ಒಂದು ಯೋಗದ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಇರ್ತಕ್ಕಂಥದ್ದು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಸಾಕಷ್ಟು ದಿನಗಳಿಂದ ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗೆಯೇ ಆರೋಗ್ಯದ ಸಮಸ್ಯೆಗಳು, ಕೆಲಸದಲ್ಲಿ ಒತ್ತಡ, ಸಾಕಷ್ಟು ಕಷ್ಟಗಳ ಒಂದು ಜೊತೆಯಲ್ಲಿ ಈ ಕುಂಭರಾಶಿಯವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಂತ ಈ ಫೆಬ್ರವರಿ ತಿಂಗಳಲ್ಲಿ ಕಾಣಿಸುವ ಒಂದು ಲಕ್ಷಣ ಇದೆ. ಯಾಕೆಂದರೆ ಈ ಬುಧನ ಒಂದು ಅನುಗ್ರಹದಿಂದ ಎಲ್ಲಿ ಮರ್ಯಾದೆಯನ್ನು ಕಳೆದುಕೊಂಡಿರ್ತಾರೆ ಅಲ್ಲಿ ಅವರಿಗೆ ಗೌರವ ಸಿಗತಕ್ಕಂಥ ಸಂದರ್ಭಗಳು ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳು ಸಹ ಜಾಸ್ತಿಯಾಗಿ, ಎಲ್ಲಿ ಅವಮಾನವನ್ನು ಮಾಡಿಕೊಂಡಿರ್ತಾರೆ ಅಲ್ಲಿ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ. ಉದ್ಯೋಗದಲ್ಲಿ ಅನುಕೂಲ ಆಗ್ತಕ್ಕಂಥ ಸಂದರ್ಭಗಳು, ಆರ್ಥಿಕವಾಗಿ ಏನು ಕಳ್ಕೊಂಡಿರ್ತಾರೆ ಅವೆಲ್ಲ ಕಷ್ಟ ನಷ್ಟಗಳೆಲ್ಲ ಸರಿದೂಗಿಸಿಕೊಳ್ತಕ್ಕಂಥ ಸಂದರ್ಭ ಈ ಒಂದು ತಿಂಗಳಲ್ಲಿ ಬುಧನ ಅನುಗ್ರಹದಿಂದ ಈ ಕುಂಭರಾಶಿಯವರಿಗೆ ಸಿಗುತ್ತೆ. ಸಾಕಷ್ಟು ಆರೋಗ್ಯದ ವಿಷಯದಲ್ಲಿ ಒಳ್ಳೆಯ ಚೇತರಿಕೆ ಆಗ್ತಕ್ಕಂಥ ಸಂದರ್ಭವೂ ಸಹ ಈ ಕುಂಭರಾಶಿಯವರಿಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಆತ್ಮವಿಶ್ವಾಸ ಅಂತ ಹೇಳ್ತೀವಿ, ಅದು ಸಹ ತುಂಬ ಹೆಚ್ಚಾಗಿ ಒಳ್ಳೆಯ ಕೆಲಸಕ್ಕೆ ಕೈ ಹಾಕ್ತಕ್ಕಂಥ ಸಂದರ್ಭಗಳು, ಅಂದರೆ ವಿಶೇಷವಾಗಿ ವ್ಯಾಪಾರವನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಾಗಿದ್ದಲ್ಲಿ, ಅಥವಾ ಹೊಸದಾಗಿ ನೂತನವಾಗಿ ಮನೆಯನ್ನು ಕಟ್ಟಬೇಕು ಅಂತ ಅಥವಾ ಸೈಟನ್ನು ತೆಗೆದುಕೋಬೇಕು ಅಂತ ಇರ್ತಕ್ಕಂಥ ಸಂದರ್ಭಗಳು ಆಗಿದ್ದಲ್ಲಿ ಈ ಕುಂಭರಾಶಿಯವರಿಗೆ ಈ 2025 ಫೆಬ್ರವರಿ 22ರ ನಂತರ ಸ್ವಲ್ಪ ಅನುಕೂಲಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಅಂದರೆ ನೂತನ ಮನೆ ಯೋಗ ಅಂತೇನು ಹೇಳ್ತೀವಿ ಅದು ಸಹ ಈ ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಆರ್ಥಿಕವಾಗಿ ಅಭಿವೃದ್ಧಿಯೂ ಸಹ ಸಾಕಷ್ಟು ಸಿಗುತ್ತೆ ಅಂಥೇಳಿ ಹೇಳಬಹುದು. ಹಾಗಾಗಿ ಕಳೆದ ವರ್ಷದಲ್ಲಿ ಕುಂಭರಾಶಿಯವರು ಕೆಲವು ಕೆಟ್ಟ ಪರಿಣಾಮಗಳನ್ನು ಎದುರಿಸಿರ್ತಾರೆ. ಹಾಗಾಗಿ ಅವೆಲ್ಲ ಮರೆಯತಕ್ಕಂಥ ಸಂದರ್ಭಗಳು ಈ 2025ರಲ್ಲಿ ಆಗುತ್ತೆ. ಹಾಗಾಗಿ ಕುಂಭರಾಶಿಯವರಿಗೂ ಸಹ ಬುಧನ ಅನುಗ್ರಹದಿಂದ
ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ರಾಶಿಯಾಗಿರ್ತಕ್ಕಂಥದ್ದು ಕನ್ಯಾ ರಾಶಿ. ಅಂದರೆ ಈ ಕನ್ಯಾ ರಾಶಿಯವರಿಗೆ ಸಾಕಷ್ಟು ವಿಡಿಯೋಗಳು ನಾವು ವಿಚಾರವನ್ನು ಮಾಡಿದ್ದೀವಿ. 2025ರಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳ ಜೊತೆ ಈ ರಾಶಿಯವರು ಜೀವನವನ್ನು ಮಾಡ್ತಾರೆ ಅಂತೇಳಿ ಹೇಳ್ತೀವಿ. ಯಾಕಂದರೆ ಈ ಕನ್ಯಾ ರಾಶಿಯವರಿಗೆ ಎಲ್ಲ ಒಂದು ಯೋಗದ ಬಲದೊಂದಿಗೆ ಈ ಬುಧನ ಅನುಗ್ರಹವೂ ಸಹ, ಅಂದರೆ ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ ಆಗಿರೋದ್ರಿಂದ ಆ ಬುಧನ ಅನುಗ್ರಹವೂ ಸಹ ಈ ಕನ್ಯಾ ರಾಶಿಯವರಿಗೆ ಬುಧನ ಬದಲಾವಣೆಯಿಂದ ಕನ್ಯಾ ರಾಶಿಗೂ ಸಹ ಬುಧನ ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳಬಹುದು. ಯಾಕೆಂದಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥ ವಾತಾವರಣ, ಆರೋಗ್ಯದಲ್ಲಿ ಒಳ್ಳೆಯ ಪೋಷಣೆ ಅಂದರೆ ಒಳ್ಳೆಯ ಆರೋಗ್ಯ ಸಿಗ್ತಕ್ಕಂಥ ಸಂದರ್ಭಗಳು, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ವಿಶೇಷವಾಗಿ ಯಾರೆಲ್ಲ ಕನ್ಯಾ ರಾಶಿಯಲ್ಲಿ ವಿವಾಹಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಲ್ಲಿ ವಿವಾಹ ಯೋಗ ಅಂದರೆ ಕಂಕಣ ಬಲ ಅಂತ ಹೇಳ್ತೀವಿ, ಆ ಒಂದು ಯೋಗವೂ ಸಹ ಈ ಕನ್ಯಾ ರಾಶಿಯಲ್ಲಿ ವಿವಾಹವನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಿದ್ದಲ್ಲಿ ಖಚಿತವಾಗಿ 2025ರಲ್ಲಿ ಆ ಒಂದು ಯೋಗ ಆಗುತ್ತೆ ಅಂಥೇಳಿ ಹೇಳಬಹುದು. ಅದೇ ರೀತಿಯಲ್ಲಿ ವ್ಯಾಪಾರವನ್ನು, ಬಿಸ್ನೆಸ್ ಸಂಬಂಧಪಟ್ಟ ಹಾಗೆ ಹೊಸದಾಗಿ ವ್ಯಾಪಾರವನ್ನು ಮಾಡಬೇಕು ಅಂತ ಇದ್ದ ಪಕ್ಷದಲ್ಲಿ ಅದು ಸಹ ಪ್ರಾರಂಭವನ್ನು ಮಾಡಿ ಒಳ್ಳೆಯ ಯಶಸ್ಸನ್ನು ಈ ಕನ್ಯಾ ರಾಶಿಯವರು ಪಡೀತಾರೆ. ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ 2025ರಲ್ಲಿ ಒಂದು ನೂತನ ಮನೆ ಅಂದರೆ ಸೈಟ್ ಆಗ್ಬೋದು, ಮನೆ ವಾಹನ ಯೋಗಗಳಾಗಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶುಭ ಸುದ್ದಿಯನ್ನು ಖಚಿತವಾಗಿ ಪಡೀತಾರೆ. ಅಂದರೆ ಮನೆ ಕಟ್ತಕ್ಕಂಥ ಯೋಗ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಯೋಗ ಈ ಕನ್ಯಾ ರಾಶಿಯವರಿಗೆ 2025ರಲ್ಲಿ ಖಚಿತವಾಗಿ ಆಗುತ್ತೆ. ಭಾರಿಯಾಗಿ ಒಳ್ಳೆಯ ಲಾಭಗಳ ಜೊತೆಯಲ್ಲಿ ಈ ಕನ್ಯಾ ರಾಶಿಯವರು ಜೀವನವನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ ಹೇಳಬಹುದು. ಹಾಗೆಯೇ ಹೊಸ ವ್ಯಾಪಾರವನ್ನು ಸಹ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಈ ಕನ್ಯಾ ರಾಶಿಯವರು ಬಿಸ್ನೆಸ್ ಅಂತ ಹೇಳ್ತೀವಿ, ಅದು ಸಹ ಪ್ರಾರಂಭವನ್ನು ಮಾಡ್ತಾರೆ. ಹಾಗಾಗಿ ಒಳ್ಳೆಯ ಯೋಗಗಳ ಜೊತೆಯಲ್ಲಿ ಈ ಬುಧನ ಅನುಗ್ರಹ ಬಲದಿಂದ ಈ ಕನ್ಯಾ ರಾಶಿಯವರಿಗೆ 2025 ಫೆಬ್ರವರಿ 22ರಿಂದ ಅದ್ಭುತವಾದ ಒಂದು ಯೋಗ ಅಂತಲೇ ಹೇಳಬಹುದು. ಹಾಗಾಗಿ ಬುಧನ ಬದಲಾವಣೆಯಿಂದ ಈ ಕನ್ಯಾ ರಾಶಿಯವರಿಗೂ ಸಹ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಒಂದು ಬುಧ ಈ ಫೆಬ್ರವರಿ 22ರಿಂದ ಕುಂಭರಾಶಿಯಲ್ಲಿ ಪ್ರವೇಶವನ್ನು ಮಾಡುವ ಒಂದು ಕಾರಣದಿಂದ ಕೇವಲ 4 ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. 1 ವೃಷಭ ರಾಶಿ, 2 ಸಿಂಹ ರಾಶಿ ಮತ್ತು 3 ಕನ್ಯಾ ರಾಶಿ, 4 ಕುಂಭರಾಶಿ. ಈ 4 ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಅದ್ಭುತವಾದ ಒಂದು ಧನಯೋಗ ನಡೆಯುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಒಳ್ಳೆಯ ಫಲಗಳ ನಿರೀಕ್ಷಣೆಯನ್ನು ಈ 4 ರಾಶಿಯವರು ಖಚಿತವಾಗಿ ಫೆಬ್ರವರಿ 22ರ ನಂತರ ಬುಧನ ಅನುಗ್ರಹದಿಂದ ಉಂಟಾಗ್ತಕ್ಕಂಥ ಈ ಒಂದು ಯೋಗ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಜಾತಕದ ಬಲ, ಕುಂಡಲಿಯಲ್ಲಿ ಆಗ್ತಕ್ಕಂಥ ಬಲ, ಬುಧನ ಅನುಗ್ರಹದಿಂದ ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ 4 ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ಹೇಳುತ್ತಾ, ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗಗಳ ಜೊತೆಯಲ್ಲಿ ಮುಂದಿನ ವಿಡಿಯೋವನ್ನು ಮಾಡೋಣ. ಯಾವೆಲ್ಲ ರಾಶಿಗಳವರಿಗೆ ಇನ್ನು ವಿಶೇಷವಾಗಿ ಅದ್ಭುತವಾದ ಇದೇ ರೀತಿಯ ಫಲಗಳು ಮತ್ತು ಯೋಗಗಳು ಯಾವೆಲ್ಲ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ.